ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೇರಿದಂತೆ 17 ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನದಲ್ಲಿಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ರು. ಸೊ ನಿನ್ನೆಯಿಂದ ಮತ್ತೆ 14 ದಿನ ಒಂದು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಜೈಲು ವಾಸ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿವರೆಗೂ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಅವರು ಕಂಡಂತೆ ದರ್ಶನ್ ಹೇಗೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ದರ್ಶನ್ ಅವರು ಅರೆಸ್ಟ್ ಆದ ತಕ್ಷಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಯಾರ ಒಂದು ಮುಲಾಜಿಗೂ ಒಳಗಾಗದೆ ದರ್ಶನ್ ಅವರು ನಾನ್ ಕಂಡಂತೆ ಹೇಗೆ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಒನ್ ಅಂಡ್ ಓನ್ಲಿ ಸಂಜನಾ ಗಲ್ರಾಣಿ ಮೇಡಮ್ ಅವರು. ಬಹುಭಾಷಾ ನಟಿಯಾಗಿ ಮಿಂಚಿ ಸೊ ಈ ತರದೊಂದು ಪ್ರಕರಣಗಳಾದಾಗ ಎಲ್ಲರ ಪರವಾಗಿ ಅಂದ್ರೆ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ದರ್ಶನ್ ಪರವಾಗಿ ಧ್ವನಿ ಎತ್ತಿದ್ರು. ಸೊ ಫಾರ್ ದಿ ಫಸ್ಟ್ ಟೈಮ್ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಅವ್ರು ಕಂಡಂತೆ ದರ್ಶನ್ ಅವರು ಹೇಗೆ, ಈ ಪ್ರಕರಣ ಯಾವ ರೀತಿ ಸಾಗ್ತಾ ಇದೆ, ಅವರು ಕೂಡ ಒಂದು ಕೇಸಲ್ಲಿ ಜೈಲು ವಾಸವನ್ನು ಅನುಭವಿಸಿದ್ರು. ಆ ದಿನಗಳು ಎಷ್ಟು ಕಷ್ಟಕರವಾಗಿದ್ದು ಮತ್ತು ಎಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಜೈಲಲ್ಲಿ ಅನ್ನುವಂಥ ವಿಚಾರಗಳನ್ನ, ಮತ್ತೆ ಡ್ರಗ್ಸ್ ಕೇಸಲ್ಲಿ ಅವರಿಗೆ ಕ್ಲೀನ್ ಶೀಟ್ ಕೂಡ ಸಿಕ್ಕಿದೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ, ಈ ಎಲ್ಲ ಇದರ ತನಿಖೆಯ ಬಗ್ಗೆ ಅವರು ಮಾತನಾಡ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ನಮಸ್ತೆ. ಹಾಯ್, ನಮಸ್ತೆ. ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವು? ಐ ಆಮ್ ಓಕೆ. ದರ್ಶನ್ ಸರ್ ಪರವಾಗಿ ಫಸ್ಟ್ ರಿಯಾಕ್ಟ್ ಮಾಡಿದವ್ರ ಪೈಕಿ ನೀವೇ ಮೊದಲಿಗರು. ಸೊ ಯಾಕೆ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತು? ಜೊತೆಗೆ ಆ ಪ್ರಕರಣ ಅಂದ್ರೆ ಅರೆಸ್ಟ್ ಆದ್ರು ಅನ್ನುವಂಥ ವಿಚಾರವನ್ನ ಕೇಳಿದಾಗ ತಾವು ಎಷ್ಟು ಶಾಕ್ ಆದ್ರಿ ಅಂತ? ನನಗೆ ನಾವು ಸ್ಕ್ರೀನ್ ಮೇಲೆ ನೋಡೋ ದರ್ಶನ್ ಸರು ನನಗೆ ತುಂಬ ಇಷ್ಟ. ಐ ರಿಯಲಿ ಲವ್ ಹಿಸ್ ಕ್ಯಾರೆಕ್ಟರ್ಸ್, ಐ ರಿಯಲಿ ಲವ್ ಹಿಸ್ ಫಿಲ್ಮ್ಸ್. ಕನ್ನಡ ಇಂಡಸ್ಟ್ರಿನಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸ್ಟಾರ್ ದರ್ಶನ್ ಅವರು ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ಪ್ಲಸ್ ವೈಯಕ್ತಿಕವಾಗ್ಲೂ ನಾನು ಅವ್ರನ್ನ ಹೆಂಗೆ ಕಂಡಿದ್ದೀನಿ, ಎಷ್ಟು ಜೆಂಟಲ್ಮೆನ್ ಆದ ವ್ಯಕ್ತಿ ಆಗಿದ್ದಾರೆ. ಇಂಥ ಒಂದು ವ್ಯಕ್ತಿಯಿಂದ ಒಂದು ಚಿಕ್ಕ ಪರಿವಾರದ ಹುಡುಗನ್ನ ಕೈ ಮಾಡಿ ಅವರು ಖಂಡಿತವಾಗ್ಲೂ ಹೊಡಿಲಿಕ್ಕೆ ಅವ್ರ ಕೈಯಿಂದ ಸಾಧ್ಯ ಇಲ್ಲ ಅಂತ ನಾನು ಇವಾಗಲೂ ಘಂಟಾಘೋಷವಾಗಿ ಆ ಒಂದು ಮಾತೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಎಸ್, ಕೊಲೆ ಆಗಿದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ನಾವೇನು ಕಣ್ಣಿಗೆ ಕಾಣಿಸ್ದೇ ಇರೋರಲ್ಲ. ಬಟ್ ಯಾರು ಪರಿಚಯ ಇದ್ದಾರೆ ಅವ್ರ ಮೂಲಕ ಇದು ಇನ್ಸ್ಟಿಗೇಟ್ ಆಗಿಬಿಟ್ಟು ಈ ಒಂದು ಕೆಟ್ಟು ಪ್ರಕರಣ ಆಗಿದೆ. ಈ ಥರ ಒಂದು ಪ್ರಕರಣ ಯಾರಿಗೂ ನಡಿಬಾರ್ದು. ಈ ಥರ ಒಂದು ಕೊಲೆನೇ ಆಗಿದೆ. ಒಂದು ಚಿಕ್ಕ ಮನೆಯ ಹುಡುಗ, ಅವನು ತುಂಬ ಕರುಣೆ ಇದೆ ನನ್ನ ಮನಸ್ಸಲ್ಲಿ ಈ ಒಂದು ಹತ್ಯೆ ತಗೊಂಡ್ಬಿಟ್ಟು ಅವ್ರ ಪರಿವಾರದ ಮೇಲೆ. ಬಟ್ ಸ್ವತಃ ದರ್ಶನ್ ಸರ್ ಅವ್ರ ಕೈ ಎತ್ತಿ ಇದೇನೇನೋ ವರ್ಷನ್ಸ್ ಬರ್ತಾ ಇದೆ ಮೀಡಿಯಾನಲ್ಲಿ, ಅದು ಎಲ್ಲೂ ಒಂದು ಕಡೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಇಲ್ಲವೇ ಇಲ್ಲ. ಈಗ ನಮಗೆ ದಯಾನಂದ್ ಸರ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಪೊಲೀಸ್, ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ಗೆ. ಸಾಹೇಬ್ರು ಏನು ಹೇಳಿದರು, ಕಮಿಷನರ್ ಸರು, ವಿಚಾರಣೆ ನಡೀತಾ ಇದೆ, ನಮಗೆ ಸಮಯ ನೀಡಿ ಅಲ್ವಾ. ಅದಾದಮೇಲೆ ತಿರ್ಗಾ ನೂರಾರು ಪ್ರಶ್ನೆಗಳು, ಬಿಕಾಸ್ ಜರ್ನಲಿಸ್ಟ್ ಅನ್ನೋರು ತುಂಬ ಬುದ್ಧಿವಂತರಾಗಿದ್ದಾರೆ. ಆ್ಯಂಡ್ ಇಮಿಡಿಯೇಟ್ಲಿ ಇನ್ನೂ ನೂರಾರು ಪ್ರಶ್ನೆಗಳು ಕೇಳಿದ್ರೆ ಅವ್ರದ್ದು ಒಂದೇ ಉತ್ತರ ಇತ್ತು, ವಿಚಾರಣೆ ನಡೀತಾ ಇದೆ, ಸಮಯ ಅವಕಾಶ ನೀಡಿ ಅಂತ. ಬಟ್ ಆಟ್ ದಿ ಅದರ್ ಹ್ಯಾಂಡ್ ಹಲವಾರು ಚಾನೆಲ್ಗಳು, ಮೀಡಿಯಾಗಳು ವಿಡಿಯೋ ಸಿಕ್ಬಿಟ್ಟಿದೆ, CCTV ಕ್ಯಾಮ್ರಾ ವಿಡಿಯೋನೇ ಸಿಕ್ಬಿಟ್ಟಿದೆ ಅಂತಲೂ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಎಲ್ಲಿದೆ ಅಫಿಷಿಯಲ್ ಸ್ಟೇಟ್ಮೆಂಟಲ್ಲಿ ಪೊಲೀಸ್ ಅವ್ರದ್ದು? ಮತ್ತು ಅವರು ಜೋರಾಗಿ ಕೈಯಿಂದ ಹೊಡೆದಿದ್ದಾರೆ, ಹೋಗ್ಬಿಟ್ಟು ತಲೆ ಬಸ್ ಮೇಲೆ ತಾಕ್ಬಿಟ್ಟು ಅವರ ಹತ್ಯೆ ಆಗಿದೆ, ಹೊಡೆದಿರೋರು ದರ್ಶನ್ ಅಂತಲೂ ಹೇಳಲಾಗಿದೆ. ಅದೆಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲವೇ ಇಲ್ಲ. ಸೊ ಈ ಒಂದು ಸಿಚುವೇಶನಲ್ಲಿ ಅವ್ರು ಆಬ್ಸೆಂಟ್ ಇದ್ದಾರೆ, ಅವರಿಗೆ ಫ್ರೀಡಮ್ ಇಲ್ಲ, ಅವ್ರ ಮೊಬೈಲ್ ಅವ್ರ ಬಳಿಗಿಲ್ಲ, ಅವ್ರು JC-ನಲ್ಲಿದ್ದಾರೆ, ಜೈಲ್ವಾಸ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಚಾನೆಲ್ರವರಿಗೆ ಹೋಗ್ಬಿಟ್ಟು ಒಂದು ಬೈಟ್ ತಗೊಳ್ಳಿಕ್ಕಾಗಲ್ಲ, ಅಥವಾ ಅವರು ರಿಪ್ಲೈ ಮಾಡಲಿಕ್ಕೆ ಲೀಗಲ್ ಸಿಚುವೇಶನ್ನಲ್ಲಿ ಈಗ ಇಲ್ಲ. ಹಾಗಾಗಿ ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ದೇ ಆರ್ ಮಿಸ್ಯುಟಿಲೈಸಿಂಗ್ ಹಿಸ್ ಆ್ಯಬ್ಸೆನ್ಸ್ ಲೈಕ್ ಎನಿಥಿಂಗ್, ಟೇಕಿಂಗ್ ಅಡ್ವಾಂಟೇಜ್ ಆಫ್ ಹಿಸ್ ಆ್ಯಬ್ಸೆನ್ಸ್. ಅವರ ಒಂದು ಆ್ಯಬ್ಸೆನ್ಸ್ನ ಅಡ್ವಾಂಟೇಜ್ ತಗೊಳ್ಳಲಾಗಿದೆ. ಆ್ಯಂಡ್ ಇದು ಎಲ್ಲ ಊಹೆ ಪೂಹೆಗಳು ಪರದಾಡ್ತಾ ಇದೆ. ಸೊ ಇದನ್ನು ನಾನು ಖಂಡಿತವಾಗ್ಲೂ ಈ ಊಹೆ ಪೂಹೆ ಅನ್ನೋದನ್ನು, ಈ ಮಲ್ಟಿಪಲ್ ವರ್ಷನ್ಸ್ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಖಂಡಿಸ್ತೀನಿ. ನಿಮ್ಮ ಅನಿಸಿಕೆ ಆಗಿತ್ತು ಏನಂದರೆ, ಅರೆಸ್ಟ್ ಆಗಿದ್ದಾರೆ, ಅವರು ಸ್ಟೇಷನಿಂದ ಹಿಂಗೆ ಬರಬೇಕು ಅನ್ನೋಂಥದ್ದಿತ್ತು. ಬಟ್ ಇಲ್ಲ, ಇದರಲ್ಲಿ ದರ್ಶನ ಒಬ್ಬರೇ ಅಲ್ಲ ಅಂತ ಹೇಳ್ಬಿಟ್ಟು 17 ಜನ ಗ್ಯಾಂಗ್ ಇತ್ತು, ಅವ್ರನ್ನೆಲ್ಲರನ್ನೂ ಹಾಕುವಂಥ ಸಂದರ್ಭ. ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಸೊ ನೀವು ಡ್ರಗ್ಸ್ ಕೇಸಲ್ಲಿ ಜೈಲು ವಾಸ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಸೊ ಒಬ್ಬ ಅಂದರೆ ಐಷಾರಾಮಿ ಜೀವನ ನಡೆಸಿದವರು ಮತ್ತು ಸೆಲೆಬ್ರಿಟಿ ಆಗಿರೋರು, ಪಬ್ಲಿಕ್ ಫಿಗರ್ಗಳಾಗಿದ್ದವರು 4 ಗೋಡೆ ಮಧ್ಯೆ ಜೈಲು ವಾಸ ಅನುಭವಿಸ್ತಕ್ಕಂಥದ್ದು ಎಷ್ಟು ಕಷ್ಟ ಆಗುತ್ತೆ? ನಿಮ್ಗಾದಂಥ ಕೆಟ್ಟ ಅನುಭವಗಳೇನು ಜೈಲಲ್ಲಿ ಅಂತ? ಎಷ್ಟು ಕಷ್ಟ ಇತ್ತು ಪರಿಸ್ಥಿತಿ? ನೋಡಿ, ಹೊರಗಡೆ ನಾವು ಒಂದು ಕಲರ್ಫುಲ್ ಬಿಗ್ ಬಾಸ್ ನೋಡಿದ್ದೀವಿ. ಈ ಒಂದು ಜೈಲ್ವಾಸ ಅನ್ನೋದು ಒಂದು ಬಡವರ ಬಿಗ್ ಬಾಸ್ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ.
ಅಲ್ಲಿ ಪ್ರತಿಯೊಂದು ಏನು ನಡೀತಾ ಇತ್ತು ನನ್ನ ಜೊತೆ ನನಗೂ ಗೊತ್ತಿಲ್ಲ ಹೇಗೆ ಅದು ಆಚೆ ನ್ಯೂಸಲ್ಲಿ ಪರದಾಡ್ತಾ ಇದೆ ಅಂತ. ಸಪೋಸ್ ನಮಗೆ ಹೊಟ್ಟೆ ಕೆಟ್ಟೋಗಿ ಸ್ವಲ್ಪ ಮೈ ಹುಷಾರಿಲ್ಲ ಅಂದರೂ ಬ್ರೇಕಿಂಗ್ ನ್ಯೂಸ್ ಸಂಜನಾಗೆ ಮೈ ಹುಷಾರಿಲ್ಲ, ಬ್ರೇಕಿಂಗ್ ನ್ಯೂಸ್ ಇದು ಅದು ಪ್ರತಿಯೊಂದು ಆಚೆ ಬರ್ತಾನೆ ಇರುತ್ತೆ. ದಟ್ ಇಸ್ ಒನ್ ವೆರಿ ಡಿಸಪಾಯಿಂಟಿಂಗ್ ಥಿಂಗ್. ಅಲ್ಲಿ ಯಾರು ಸೋರ್ಸಸ್ ಇದ್ದಾರೆ ಜೈಲಿಂದ ಎಲ್ಲ ನ್ಯೂಸ್ ಆಚೆ ಬರಲಿಕ್ಕೂ ಗೊತ್ತಿಲ್ಲ. ಆ್ಯಂಡ್ ಇಲ್ಲದೇ ಇರೋದನ್ನೆಲ್ಲ ಹಬ್ಬಿಸ್ತಾರೆ. ಅವರು ಬಿರಿಯಾನಿ ಕೇಳ್ತಾ ಇದ್ದಾರೆ ಅಂತೆ, ಅವರು ಸಿಗರೇಟ್ ಕೇಳ್ತಾ ಇದ್ದಾರೆ ಅಂತೆ. ನನ್ನ ಅರೆಸ್ಟ್ ಮಾಡಿಬಿಟ್ಟು ಹೋಗಿರೋ ಸಂಘರ್ಷದಲ್ಲಿ ಒಂದು ಸಿಗರೇಟು ಅಥವಾ ಒಂದು ಬಿಯರ್ ಬಾಟ್ಲು ನನ್ನ ಮನೆಯಲ್ಲಿ ಸಿಕ್ಕಿಲ್ಲ. ಐ ಹ್ಯಾವ್ ಆಲ್ರೆಡಿ ಐ ಹ್ಯಾವ್ ಬೀನ್ ಲಿವಿಂಗ್ ವಿತ್ ಮೈ ಫಿಯಾನ್ಸೆ ಅಟ್ ದಟ್ ಟೈಮ್, ಡಾಕ್ಟರ್ ಅಜೀಜ್ ಪಾಷಾರ್ ಅವರು. ಅವರು ಮುಸ್ಲಿಮ್ಸು. ಸೊ ಆಫ್ಕೋರ್ಸ್ ನಿಮಗೆ ಗೊತ್ತಿರೋಂಗೆ ಮುಸ್ಲಿಮ್ಸ್ ಮನೇಲಿ ಅವ್ರಿಗೆ ಏನೂ ಇಡಲ್ಲ, ರೈಟ್? ಸೊ ವಿ ಫಾಲೋ ದ ಸೇಮ್ ಗೈಡ್ಲೈನ್ಸ್ ಇನ್ ಮೈ ಹೌಸ್. ನನಗೆ ಯಾವ ಬೇಸಿಸಲ್ಲಿ ಅರೆಸ್ಟ್ ಮಾಡಿಬಿಟ್ಟು ಹೋದರು ಅಂತ ನನಗೆ ಇವತ್ತು ತನಕ ಗೊತ್ತಿಲ್ಲ. ಹಾಗಾಗಿ ಕೇಸ್ ನಿಮ್ಮ ಎಲ್ಲರ ಮುಂದೆ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್, ಆ ಸ್ಕ್ಯಾಮ್ ಏನಿತ್ತು, ನನಗೆ ಆ ಸ್ಕ್ಯಾಮಲ್ಲಿ ಕರ್ಕೊಂಡು ಹೋದರು. ಕಂಪ್ಲೀಟಾಗಿ ನನ್ನ ವಿರುದ್ಧ ಸುಳ್ಳು ಅಂತ ಡಿಕ್ಲೇರ್ ಆಗಿ ನಾನು ನಿರ್ದೋಷಿ ಅಂತ ಡಿಸೈಡ್ ಆಗಿಬಿಟ್ಟು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ನಾವು ಒಳ್ಳೆಯವರಾಗಿದ್ದರೆ ನಮ್ಮ ಜೊತೆ ಒಳ್ಳೆಯದೇ ಆಗುತ್ತೆ. ಬಟ್ ಏನೋ ಒಂದು ಅಗ್ನಿ ಪರೀಕ್ಷೆ ಅನ್ನೋದು ಪ್ರತಿ ಮನುಷ್ಯನಿಗೆ ಜೀವನದಲ್ಲಿ ಇರುತ್ತಂತೆ. ಇಂಥ ಒಂದು ಅಗ್ನಿ ಪರೀಕ್ಷೆ ಯಾವ ಮನುಷ್ಯನಿಗೂ ನಾನು ನೋಡಿಲ್ಲ. 3 ತಿಂಗಳು ನಾನು ಜೈಲ್ವಾಸ ಅನುಭವಿಸಿದೆ. ನಾನು ಒಂದು ಇಳಿನೂ ಸಾಯಿಸಿಲ್ಲ ನನ್ನ ಜೀವನದಲ್ಲಿ. ನನ್ನ ಮನೆಯಲ್ಲಿ ಒಂದು ಬಿಯರ್ ಬಾಟ್ಲು ಸಿಕ್ಕಿಲ್ಲ, ನನ್ನ ಹತ್ರ ಏನೂ ವಶಕ್ಕೆ ಪಡೆದಿಲ್ಲ. ಬಟ್ ಸ್ಟಿಲ್ ಐ ವಾಸ್ ಅರೆಸ್ಟೆಡ್. ಯಾಕಂದರೆ ಯಾವನೋ ಒಬ್ಬ ನನ್ನ ಮೇಲೆ ಪರ್ಸ್ನಲ್ ದ್ವೇಷ ಇಟ್ಟವನು ಇವಳು ಇನ್ವಾಲ್ವ್ಮೆಂಟು ಇದೆ ಅಂತ ಅಲ್ಲಿ ಬರೆದು ಕೊಡ್ತಾನೆ, ಬಾಯಿ ಮಾತಲ್ಲಿ ಹೇಳ್ತಾನೆ. ಈ ಪರ್ಟಿಕ್ಯುಲರ್ ನನ್ನ ಮೇಲೆ ದ್ವೇಷ ಇದ್ದಿದ್ದು ನನ್ನ ಈ ರಾಖಿ ಬ್ರದರ್ ಅಂತ ನಾನು ಅವನ್ನ ತುಂಬಾ ಕರೀತಾ ಇದ್ದೆ, ತುಂಬಾ ಸಪೋರ್ಟ್ ಮಾಡಿದೆ. ನಾನು ಅವನಿಗೆ ಫೈನಾನ್ಷಿಯಲಾಗಿ ಸಪೋರ್ಟ್ ಮಾಡಿದೆ, ಬೆಳೀಲಿಕ್ಕೆ ಸಪೋರ್ಟ್ ಮಾಡಿದೆ. ಅವನೇ ಆ ರಾಖಿ ಬ್ರದರ್ ಅನ್ನೋವನ್ನೇ ನನಗೆ ಇದರಲ್ಲಿ ರಕ್ಷಾಬಂಧನ್ ಬ್ರದರ್ನ ರಾಖಿ ಬ್ರದರ್ ಹೇಳ್ತೀವಿ. ಆ ರಾಖಿ ಬ್ರದರ್ ಅನ್ನೋವನ್ನೇ ನನ್ನನ್ನು ಇದರಲ್ಲಿ ಎಳೆದು ಕರ್ಕೊಂಡು ಹೋದ. ಯಾಕಂದರೆ ಅವನಿಗೆ ನನ್ನ ಮೇಲೆ ಪರ್ಸ್ನಲ್ ದ್ವೇಷ ಇತ್ತು. ಅವ್ನ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ನನ್ನ ಹೆಸರು ಹಾಕಿದೆ ಇದರಲ್ಲಿ. ಸೊ ಬಾಯಿ ಮಾತಲ್ಲಿ ಒಬ್ಬರು ನಾನೇನೋ ನರೇಂದ್ರ ಮೋದಿ ಅವ್ರ ಹೆಂಡತಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನೇನು ನರೇಂದ್ರ ಮೋದಿ ಅವ್ರ ಹೆಂಡತಿ ಆಗೋಗ್ತೀನ ಅವ್ನು ಬಾಯಿ ಮಾತಲ್ಲಿ ಹೇಳಿದ್ರೆ? ಅಥವಾ ಇವ್ರು ರಾಹುಲ್ ಗಾಂಧಿ ಹೆಂಡತಿ ಅಂತ ಹೇಳಿದರೆ ನಾನೇನು ರಾಹುಲ್ ಗಾಂಧಿ ಹೆಂಡತಿ ಆಗೋಗ್ತೀನ? ಅದೇ ರೀತಿ ಬಾಯಿ ಮಾತಲ್ಲಿ ಇವ್ರಿಗೆ ಡ್ರಗ್ಸು ನಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿದರೆ ನಿಜಕ್ಕೂ ಬಂದ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ಟೆ ಕರ್ಕೊಂಡು ಹೊರಟೋಗಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾನು ಸಫರ್ ಆಗಿದ್ದೀನಿ. ನನ್ನ ಮೇಲೆ ಒಂದು ಫೇಕ್ ಕೇಸ್, ಒಂದು ಕೆಟ್ಟ ಪ್ರಕರಣ ನಡೆಸಿದ್ರು, ನನ್ನ ಜೀವನನೇ ನಾಶ ಮಾಡಿಬಿಟ್ರು. ಅದರಿಂದ ನಾನು ಇನ್ನೂ ಈಗ ಅದು ಸುಳ್ಳು ಪ್ರಕರಣ ಅಂತ ಡಿಕ್ಲೇರ್ ಆಗಿದ್ರು ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ನಗು ಇಲ್ಲ. ರಿಲೀಫ್ ಅಂತೂ ಆಗಿದ್ದೀನಿ, ಬಟ್ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಖುಷಿ ಇಲ್ಲ. ನನಗೆ ಯಾಕಿಂತ ಕಳಂಕ ಭಗವಂತ? ಇದೊಂದು ಪ್ರಕರಣ ನಡೆದಾಗ 3 ತಿಂಗಳು ಬರೀ ಸುಳ್ಳು ಊಹೆಗಳು. ಅಂದರೆ ನಾನು ವಿಚಾರಣೆಗೆ ಅಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇದ್ದೀನಿ. ವಿಚಾರಣೆನೂ ಸ್ಟಾರ್ಟ್ ಆಗಿಲ್ಲ. ಆಚೆ ಮೀಡಿಯಾನಲ್ಲಿ ಸಂಜನಾರವರು ಪಾಕಿಸ್ತಾನ್ಗೆ 4,000 ಕೋಟಿದು ಡ್ರಗ್ಸು ಕಳಿಸ್ತಾರೆ ಅಂತ ಒಂದು ರೂಮರ್ ಬ್ರೇಕಿಂಗ್ ನ್ಯೂಸಲ್ಲಿ ಹೋಗ್ತಾ ಇದೆ. ಕೋವಿಡ್ ಸಮಯದಲ್ಲಿ ಯಾರಿಗೂ 3 ವರ್ಷ ಕಾಲಕ್ಕೋಸ್ಕರ 4,000 ರೂಪಾಯಿ ಇನ್ಕಮ್ ಇಲ್ಲ. 4,000 ಕೋಟಿ ಡೀಲ್ ಮಾಡಿದ್ದೀನಿ ಅಂತ ಇಂಥ ಗಂಭೀರ ಕೆಟ್ಟ ಆರೋಪಗಳು. ಅಂದರೆ ಅಲ್ಲಿ ನೋಡಿದ್ರೆ ನನ್ನ ವಿಚಾರಣೆನೂ ಸ್ಟಾರ್ಟ್ ಆಗಿಲ್ಲ. ಅಂದರೆ ನಾನು ಏನು ಮುಖದಲ್ಲಿ ನಾನು ನ್ಯೂಸ್ ನೋಡಬೇಕು, ನನ್ನ ಬಗ್ಗೆನೇ ಇನ್ನು ಏನೇನು ಕೇಳ್ಕೊಬೇಕು? ಪಾಪ ನನ್ನ ಇನ್ವಾಲ್ವ್ಮೆಂಟೇ ಇಲ್ಲ. ಸೊ ಎಷ್ಟು ದೌರ್ಜನ್ಯ ನಡೆದಿದೆ ನನ್ನ ಜೊತೆ, ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ನನ್ನ ಒಂದು ಸೆಲೆಬ್ರಿಟಿ ಹೆಸರನ್ನು ಹರಾಜೆ ಮಾಡಿಬಿಟ್ರು. ಆ್ಯಂಡ್ ನಾವು ಸೆಲೆಬ್ರಿಟಿ ಆಗಿದ್ದು ಈ ಥರ ಹರಾಜಾಗ್ಲಿಕ್ಕೋಸ್ಕರ ಅಲ್ವೇ? ನಾವು ನಮ್ಮ ಮನೆಯಲ್ಲಿ ನಮ್ಮ ಹೆಸರು ಜೊತೆ ನಮ್ಮ ಸುಖ ಅನುಭವಿಸ್ಬೇಕಂತ ನಾವು ಕಷ್ಟಪಟ್ಟು ಹೆಸರು ಮಾಡಿರ್ತೀವಿ. 19 ವರ್ಷದಿಂದ ನಾನು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದ್ದೀನಿ, 55 ಸಿನಿಮಾಗಳು ಮಾಡಿದ್ದೀನಿ. ಆ್ಯಂಡ್ ಈ ಒಂದು ನ್ಯೂಸು ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅನ್ನೋ ನ್ಯೂಸು ಸುಳ್ಳು ಅಂತ ಡಿಕ್ಲೇರ್ ಆದಮೇಲೆ ಬಹುಶಃ 5 ಮಿನಿಟ್ಸ್ ಇಂಟರ್ವ್ಯೂಸ್ ಬಂದಿದೆ ಎಲ್ಲ ನ್ಯೂಸ್ ಚಾನಲಲ್ಲಿ. ಆ 3 ತಿಂಗಳಲ್ಲಿ 1 ನಿಮಿಷನೂ ಬಿಗ್ ಬ್ರೇಕಿಂಗ್ ನ್ಯೂಸಲ್ಲಿ ಬರೀ ನಾವೇ ಇದ್ವಿ. ನಾನಾಗಿರ್ಬೋದು, ರಾಗಿಣಿ ಆಗಿರ್ಬೋದು, ಬರೀ ನಮ್ಮ ಸುದ್ದಿನೇ ಇತ್ತು. 3 ಮಂತ್ಸಲ್ಲಿ ಉಸಿರಾಡಲಿಕ್ಕೂ ಬೇರೆ ಏನಾದರೂ ದೊಡ್ಡ ಅನಾಹುತ ಆದ್ರೂ ಅದು ಬ್ರೇಕಿಂಗ್ ನ್ಯೂಸಲ್ಲಿ ಬರ್ತಾ ಇರಲಿಲ್ಲ. ಬಿಕಾಸ್ ಕೆಟ್ಟ ನ್ಯೂಸ್ ಹಾಕಿಬಿಟ್ಟು ಅದಕ್ಕೆ ಎಲ್ಲೋ ಒಂದು ಕಡೆ TRPಗೆ ಬಳಸಿದ್ರೆ ತುಂಬಾ ರೀಚ್ ಹೋಗುತ್ತೆ, ತುಂಬಾ ಇನ್ಕಮ್ ಬರುತ್ತೆ ಕೆಲವೊಂದು ಚಾನೆಲ್ಗಳಿಗೆ. ಅದನ್ನೇ ಒಂದು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಹಾಕಿ ಉಜ್ಬಿಡ್ತಾಯಿದ್ರು. ಸೊ ವಿ ರಿಯಲಿ ಹ್ಯಾವ್ ಟು ಸಫರ್ ಆ್ಯಸ್ ಸೆಲೆಬ್ರಿಟೀಸ್. ನಮ್ಮನ್ನು ಮನೆಯಿಂದ ಡ್ರ್ಯಾಗ್ ಮಾಡಿಕೊಂಡು ಇದರಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಹಾಕಿದ್ದಾರೆ ಅಂತ. ಆ್ಯಂಡ್ ಅದರಲ್ಲೂ ಈ ಒಂದು ನಿಮ್ಮ ನ್ಯೂಸ್ ಮೀಡಿಯಾ ಚಾನೆಲ್ಸಲ್ಲಿ ಪ್ಯಾನೆಲ್ಸಲ್ಲಿ ಕೂತಿರ್ತಾರಲ್ಲ, ನಾನು ಸಾಮಾಜಿಕ ಕಾರ್ಯಕರ್ತ, ನಾನು ಸಮಾಜದಗೋಸ್ಕರ ನಾನು ನನ್ನ ಧ್ವನಿ ಎತ್ತೀನಿ, ಸಮಾಜದ ಒಳ್ಳೇದಕ್ಕೋಸ್ಕರ ಅಂತ. ಅವ್ರ ಹತ್ರ ಏನೂ ಸಾಕ್ಷಿ ಆಧಾರ ಇಲ್ಲದೇ ತುಳಿಲಿಕ್ಕೆ ಬಂದುಬಿಡ್ತಾರೆ. ಏನಾದರೂ ಸ್ವಲ್ಪ ಜಾರಿದ್ರೆ ಸಾಕು,
ಹುಂಡಿ ಹಗದ್ಬಿಟ್ಟು ಇನ್ನ ಒಂದು 4 ಅಡಿ ಅವರು ಹಗಿಲಿಕ್ಕೆ ಬರ್ತಾರೆ. ಅದರಲ್ಲಿ ಅವರು ಸ್ವಂತ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕೆ, ಸ್ವಂತವಾಗಿ ಪಬ್ಲಿಕ್ ಕಣ್ಣಲ್ಲಿ ವೀರ ಆಗೋದಕ್ಕೆ ಬಂದ್ಬಿಡ್ತಾರೆ. ಅಂಥವ್ರನ್ನ ಈ ಪರ್ಟಿಕ್ಯುಲರ್ ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಯಾವುದೇ ಬೇಸಿಸ್ ಮೇಲೆ ಇಲ್ಲದೆ ಬಂದ್ಬಿಟ್ಟು ಫೇಕ್ ಆಗಿ ಮಾತಾಡೋನ್ನ ಖಂಡಿತವಾಗ್ಲೂ ನಾವು ಖಂಡಿಸ್ಬೇಕು ಅಂತ ನನಗನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.